ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಪೂಜಾ ಗೋಪಾಲ್ ಲಾಗ್ಸ್. ನಾನು ಇವತ್ತು ಅವರೆಕಾಯಿ ತೊಗೊಂಡು ಮಿಕ್ಸರ್ ಮಾಡ್ತಾ ಇದ್ದೀನಿ. ಅವರೆಕಾಯಿನ ಫಸ್ಟ್ ಬಿಡಿಸಿ ಅದನ್ನು ಓವರ್ ನೈಟ್ ನೆನೆಸಿಡಬೇಕು. ಇನ್ನು ನೈಟ್ ನೆನೆಸೋಕ್ಕಾಗಿಲ್ಲ ಅಂದರೆ ಬಿಸಿನೀರಲ್ಲಿ ಒಂದು 3ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ರು ಸಾಕು. ಅದನ್ನು ನೆಂದಾದ್ಮೇಲೆ ನಾವು ಹಿಂಗೆ ಅದನ್ನು ಒತ್ತಿದ ತಕ್ಷಣ ಸಿಪ್ಪೆ ಮತ್ತು ಬೀಜ ಎರಡು ಬೇರೆ ಬೇರೆ ಆಗುತ್ತೆ. ಎಲ್ಲ ಬೀಜಗಳನ್ನು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಇತ್ಕಿನ ಬೇಳೆ ಅಂತ ಕರೀತಾರೆ. ಆ ಬೇಳೆಗಳನ್ನೆಲ್ಲ ಒಂದು ಬಟ್ಟೆಗೆ ಹಾಕಿ ಅದನ್ನು ನೀಟಾಗಿ ಒರೆಸ್ಕೋಬೇಕು. ಯಾಕಂದರೆ ಎಣ್ಣೆಲಿ ಹಾಕ್ತೀವಲ್ಲ, ಕೆಲವೊಂದ್ಸಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಒರೆಸಿ ಇಟ್ಕೊಂಡ್ಮೇಲೆ ನಮ್ಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ತೆಗೆದಿಟ್ಕೋಬೇಕು. ಒಂದು ಪಾತ್ರೆಗೆ ಎಣ್ಣೆ ಕಾಯ್ಸೋಕೆ ಇಡಬೇಕು. ಸ್ನ್ಯಾಕ್ಸ್ ಈ ಶ್ರಾವಣಕ್ಕೆ ಮಾಡಿಸಿರೋ ಅಂಥದ್ದು. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಮತ್ತು ಖಾರ ಕ್ರಿಸ್ಪಿಯಾಗಿ ಚಟ್ಪಟ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿಂದೇ ಇರೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ಕೋಬೋದು. ಇನ್ನು ಗೋಡಂಬಿ ದ್ರಾಕ್ಷಿ ಓಪನ್ ಮಾಡಿದ್ದಾದಮೇಲೆ ಬೇಕಾದಷ್ಟು ತೊಗೊಂಡು ಉಳಿದಿದ್ದನ್ನು ನಾನು ಕವರಲ್ಲೇ ಪೇಪರ್ ಸುಟ್ಟಿಡ್ತಾ ಇದ್ದೀನಿ. ಈ ಥರ ಮತ್ತೆ ಸೀಲ್ ಮಾಡಿ ಇಡೋದ್ರಿಂದ ಹುಳಗಳಾಗಲ್ಲ ಮತ್ತು ಫ್ರೆಶ್ ಆಗಿರುತ್ತೆ. ಇನ್ನು ಪುಟಾಣಿ ಮತ್ತು ಶೇಂಗಾ ಕೂಡ ತೊಗೊತಾ ಇದ್ದೀನಿ. ಇದು ಕೂಡ ಏನು ಮೆಜರ್ಮೆಂಟ್ ಇಲ್ಲ, ನಮಗೆ ಟೇಸ್ಟ್ ಹೆಂಗಿರುತ್ತೆ ಹಂಗೆ. ನಾವು ಸ್ವಲ್ಪ ಬಾದಾಮಿ ಗೋಡಂಬಿ ಕಡಿಮೆ ಹಾಕಿದ್ರೆ ಶೇಂಗಾ ಪುಟಾಣಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇನ್ನು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು. ಫಸ್ಟು ಗೋಡಂಬಿ, ಬಾದಾಮಿ, ಶೇಂಗಾ, ಪುಟಾಣಿ, ದ್ರಾಕ್ಷಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಅವಲಕ್ಕಿ ತೊಗೊಂಡಿದ್ದೀನಿ. ಎಲ್ಲ ಐಟಮ್ಸ್ ರೆಡಿ ಆದಮೇಲೆ ಮತ್ತು ಗೋಡಂಬಿ ಮತ್ತು ಬಾದಾಮಿನ ನಾವು 1-2 ಪೀಸ್ ಮಾಡ್ಕೋಬೇಕು. ಚಿಕ್ಕದಾಗಿ ಮಾಡಿಕೊಂಡು ನಡೆಯುತ್ತೆ, ಬಟ್ ನಾನು ಸ್ವಲ್ಪ ಬಾಯಿಗೆ ಸಿಗಡಿ ಜಾಸ್ತಿ ಅಂತೇಳಿ 1-2 ಪೀಸ್ ಮಾಡಿದ್ದೀನಿ ಅಷ್ಟೇ. ಅಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ. ಇದು ಇತ್ಕಿದ ಬೇಳೆಗಳನ್ನೆಲ್ಲ ಹಾಕಬೇಕು. ಕೈಯಿಂದ ಮಾತ್ರ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಇದರಲ್ಲಿ ಸ್ವಲ್ಪ ಏನಂದ್ರೂ ನೀರಿನ ಅಂಶ ಇದ್ದೇ ಇರುತ್ತೆ. ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ಪೂನಿಂದ ಹಾಕಿ ಅದು ಫ್ರೈ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಅದೆಲ್ಲ ಬೀಜಗಳು ಬಾಡೋಗ್ಬಿಟ್ಟಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿದ್ರೆ ಸಾಕು. ಇನ್ನು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಗೋಡಂಬಿನೂ ಕೂಡ ನಾನು ಸ್ಪೂನಲ್ಲೇ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆಲಿ ಹಾಕ್ಬಿಟ್ರೆ ಮತ್ತೆ ತೆಗಿಯೋಷ್ಟರಲ್ಲಿ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಗೋಡಂಬಿ ಲೈಟ್ ಎಲ್ಲೋ ಬಂದರೆ ಸಾಕು, ಬಾದಾಮಿ ಕೂಡ ಲೈಟ್ ಎಲ್ಲೋ ಬಂದರೆ ಸಾಕು. ಯಾಕಂದರೆ ಸ್ವಲ್ಪ ಬಿಸಿ ಎಣ್ಣೆ ತೆಗೆದಿದ್ದಾದಮೇಲೆ ಕೂಡ ಅದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗುತ್ತೆ. ಹಾಗೆ ಪುಟಾಣಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಪುಟಾಣಿ ಮತ್ತು ಶೇಂಗಾ ಕ್ವಾಂಟಿಟಿನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಒಣ ದ್ರಾಕ್ಷಿನ ಕೂಡ ತೊಗೊಂಡಿದ್ದೀನಿ. ಇದು ಒಂದು 2-3 ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ. ಜಾಸ್ತಿ ಹುಷಾರಾಗಿರಬೇಕು. ಮತ್ತು ಹಾಕೋರು ಬೇಕಂದರೆ ಒಣ ಕೊಬ್ಬರಿನ ಕೂಡ ಕಟ್ ಮಾಡಿ ಹಾಕ್ತಾರೆ. ಬೆಳ್ಳುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ನೀವು ಬೆಳ್ಳುಳ್ಳಿ ಇಷ್ಟ ಆಗಿಲ್ಲ ಅಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಅವಲಕ್ಕಿನ ಫ್ರೈ ಮಾಡ್ಕೋಬೇಕು. ಅವಲಕ್ಕಿ ಒಂದು 2-3 ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಸ್ಪೂನಲ್ಲೇ ಇಟ್ಕೋಬೇಕು. ಪಾತ್ರೆಗೆ ಏನಾದರೂ ಡೈರೆಕ್ಟ್ ಎಣ್ಣೆನಲ್ಲಿ ಹಾಕ್ಬಿಟ್ರೆ ಅದು ಬೇಗ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಇನ್ನು ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಖಾರ ತಿನ್ನೋರಾದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಇನ್ನು ಮಕ್ಕಳಿಗೆ ಅನ್ನೋಂಗಿದ್ರೆ ಪೇಪರ್ ಪೌಡ್ರ್ ಹಾಕಿದ್ರೆ ಸಾಕು. ಇನ್ನು ಕರಿಬೇವಿದ್ದರೆ ಕರಿಬೇವು ಕೂಡ ಹಾಕ್ಕೋಬೋದು. ನಾನು ಕರಿಬೇವೇನು ಹಾಕಿಲ್ಲ, ಮಕ್ಕಳು ತಿನ್ನಲ್ಲ ಅಂತೇಳಿ. ಹಾಗೆ ಒಣ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಯಾಕಂದರೆ ಆಲ್ರೆಡಿ ಚಿಲ್ಲಿ ಪೌಡ್ರ್ ಹಾಕಿರ್ತೀವಿ. ನೋಡೋಕ್ಕಂತೂ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಇದು. ಮತ್ತು ಪ್ರೋಟೀನು ಸಿಗುತ್ತೆ ನಮಗೆ, ಎಲ್ಲ ಥರ ಹೆಲ್ದಿ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ. ಇಷ್ಟು ಮಾಡಿದ್ರೆ ಅವರೆಕಾಳು ಮಿಕ್ಸರ್ ರೆಡಿ ಆಗುತ್ತೆ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಮುಚ್ಚಿಟ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಮತ್ತು ಶ್ರಾವಣ ಬೇರೆ ನಾನ್ ವೆಜ್ ಕೂಡ ಏನು ತಿನ್ನೋಂಗಿಲ್ಲ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಇಷ್ಟ ಬಂದಾಗ ತಿನ್ಬೋದು, ಖಾರವಾಗಿ ಕ್ರಿಸ್ಪಿಯಾಗಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.